ಇದೀಗ ಬಿಡುಗಡೆ ಆಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳಿ ಸರ್. ನಮ್ಮ ಮುರುಘಾ ಮಠದ ದೊಡ್ಡ ಭಕ್ತರು ಮತ್ತು ಹಿರಿಯ ಜಗದ್ಗುರುಗಳಾದ ಮಲ್ಲಿಕಾರ್ಜುನ ಜಗದ್ಗುರುಗಳ ಪರಮ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಹಿರಿಯರು ಮಾರ್ಗದರ್ಶಕರಾದಂಥ ಆನಂದನವರು ತಂದೆ ಸಂಬಂಧರು ಅವರು ನಿರ್ಮಾಣ ಮಾಡ್ತಿರ್ತಕ್ಕಂಥ ಈ ಒಂದು ಮೆಜೆಸ್ಟಿಕ್ ಚಿತ್ರದ ತುಂಬ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕು ಅವರಿಗೆ ಇನ್ನೂ ನೂರಾರು ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತೇಳಿ ಮುರುಗೇಶ್ನಲ್ಲಿ ಬೇಡ್ತಾ ಮುರುಗೇಶ್ನ ಆಶೀರ್ವಾದ ಅವ್ರಿಗಿರಲಿ, ಈ ಚಿತ್ರ ಅಭೂತಪೂರ್ವವಾದಂಥ ಯಶಸ್ಸನ್ನು ಸಿಗಲಿ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆನಂದಪ್ಪ ಸಾಹೇಬರು ಕೇವಲ ಇದೇ ಸಿನಿಮಾ ಫೀಲ್ಡ್ನಲ್ಲಿ ಅಷ್ಟೇ ಅಲ್ಲ, ಸಂಘಟನೆಯಲ್ಲೂ ಸಹ ಅವರು ಒಳ್ಳೆಯ ಸಂಘಟನೆಕಾರರು. ಕರ್ನಾಟಕ ರಾಜ್ಯದ OCCIನ ಅಧ್ಯಕ್ಷರು ಮತ್ತು OCCI ಅಂದರೆ ವರ್ಲ್ಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ನ ಉಪಾಧ್ಯಕ್ಷರಿದ್ದಾರೆ. ಅವರು ಸಿನಿಮಾ ಇದು ನನಗೆ ತಿಳಿದ ಪ್ರಕಾರ ಇದು 2ನೇ ಸಿನಿಮಾ. ಮೊದಲನೇದು ಇನ್ನೂ ರಿಲೀಸ್ ಆಗುವ ಹಂತದಲ್ಲಿದೆ. ಅಷ್ಟರಲ್ಲೇ ಈ 2ನೇ ಫಿಲ್ಮ್ ಅನ್ನು ಸಹ ಮಾಡಿದ್ದಾರೆ. ಅವರು ಕಲಾಕಾರರು, ಆರ್ಟಿಸ್ಟು ಮತ್ತು ಈಗಾಗಲೇ ನಮ್ಮ ಜಿತೇಂದ್ರ ಅವರು ಹೇಳಿದ ಹಾಗೆ ಮುರುಘಾ ಮಠ ಸ್ವಾಮಿ ಅವರಲ್ಲೇ ಒಳ್ಳೆಯ ಸಂಬಂಧ ಇಟ್ಟುಕೊಂಡವರು, ಅಲ್ಲಿ ಟ್ರಸ್ಟಿನೂ ಇದ್ದಾರೆ ಅಂತ ನನಗೆ ಕೇಳಕ್ಕೆ ಸಿಕ್ಕಿದೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಮತ್ತೆ ಇಂಥ ಪುನಃ ಪಿಕ್ಚರ್ಗಳನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಲಿ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ದೇವತೆ ಅಣ್ಣಮ್ಮ ಅವರು. ಹಾಗಾಗಿ ದಂಪತಿ ಸಮೇತ ಹಾಗೂ ನಾಯಕ ಭರತ್ ಕುಮಾರ್ ಹಾಗೂ ನಾಯಕಿ ಸಂಹಿತಾ ವಿನ್ಯಾ ಇದೀಗ ಮೆಜೆಸ್ಟಿಕ್ 2 ಸಿನಿಮಾದ ಟ್ರೇಲರ್ ಅನ್ನ ಬಿಡುಗಡೆಗೊಳಿಸಲಿದ್ದಾರೆ. ಅಮ್ಮ ಹೇಳಿ, ಮೆಜೆಸ್ಟಿಕ್ 2 ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಲಿ. ಬಮ್ಮಿ ಇಬ್ರು ಹೀರೋಯಿನ್ಗಳು ಒಂದೇ ತರ ಕಲರ್ ನಿಮ್ಮ ಹೀರೋಯಿನ್ ರೆಡಿ ಸರ್, ಆನಂದ ಸರ್. ಓಕೆ, ಟ್ರೇಲರ್ ಬಿಡುಗಡೆ ಆಗಲಿ. ಓಕೆ, ಎಷ್ಟು ದೊಡ್ಡ ಮನಸ್ಸು ಸರ್, ಒಬ್ರಿಗಿಂತ ಒಬ್ರು ಅವ್ವ. ಬನ್ನಿ ದಯವಿಟ್ಟು ಶ್ರೀಯುತ ಆನಂದಪ್ಪ ಹಾಗೂ ನಿರ್ಮಲಮ್ಮ ಆನಂದಪ್ಪ ಅವರ ಸುಪುತ್ರಿ ವೇದಿಕೆಗೆ ಬರಬೇಕು. ನಾವೆಲ್ಲ ಒಟ್ಟಾಗಿ ಇರ್ಬೇಕು ಅಂತ ಎಂಥ ಆಲೋಚನೆ. ಮೆಜೆಸ್ಟಿಕ್ 2 ಫಿಲಂ ಟ್ರೈಲರ್ ಬಿಡುಗಡೆ ಆಗಲಿ, ಒಳ್ಳೇದಾಗಲಿ, ಶುಭ ಕೋರ್ತಾ ಇದ್ದೀನಿ. ಬಹಳ ಒಳ್ಳೇದಾಗಿ ಮುಂದೆ ಸಾಗಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರು. ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ ಸರ್. ಓಕೆ ಮೇಡಮ್, ನಿಮ್ಮಿಂದ. ಮೆಜೆಸ್ಟಿಕ್ 2 ಪಿಕ್ಚರ್ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ. ಅವರ ತುಂಬಾ ಪ್ರಯತ್ನ ಪಟ್ಟು ಈಗ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಯತ್ನ, ಈ ಮೂವಿ ಏನಿದೆ ಇದು ತುಂಬಾ ಯಶಸ್ವಿಯಾಗಿ ನಮ್ಮ ತಂದೆಯವರಿಗೆ ದೊಡ್ಡ ಮಟ್ಟದ ಜಯ ತಂದು ಕೊಡ್ಲಿ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೀಗ ದಯವಿಟ್ಟು ಈ ಕಡೆ ಬನ್ನಿ. ಟ್ರೇಲರ್ ಲಾಂಚ್ ಆಗಲಿದೆ. ಎಲ್ರಿಗೂ ನಮಸ್ಕಾರ. ತಾಯಿ ಚೌಡೇಶ್ವರಿ ನಮ್ಮ ಮನೆ ದೇವರು, ಆ ಹೆಸರಲ್ಲಿ ಈ ಮಾತುಗಳನ್ನು ಪ್ರಾರಂಭಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ನಾನು ಆಭಾರಿಯಾಗಿರ್ತೀನಿ ಜೀವನ ಪೂರ್ತಿ. ಯಾಕಂದರೆ ಇಷ್ಟು ದೊಡ್ಡ ಟೈಟ್ಲಿಗೆ ನಾನು ಹೀರೋ ಮಾಡಿದ್ದಾರೆ, ನನಗೊಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ, ಅದಕ್ಕೆ ಥ್ಯಾಂಕ್ಸ್ ಆಗ್ತೀನಿ. ಆಮೇಲೆ ನಮ್ಮ ಅಪ್ಪ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಅವಕಾಶ ಬಂತು ನಾನು ಹೀರೋ ಆಗಬೇಕು ಅಂತ.
ಸದುಪಯೋಗ ಪಡಿಸ್ಕೊಂಡೆ. ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ, ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು, ನಮ್ಮ ತಂದೆ ಸಪೋರ್ಟ್ ಇತ್ತು, ಆಮೇಲೆ ಒಳ್ಳೆ ನನ್ನ ಜೊತೆ ಆಕ್ಟ್ ಮಾಡೋಕ್ಕೆಲ್ಲ ಸಿಕ್ಕಿದ್ರು, ಎಲ್ಲ ಚೆನ್ನಾಗಾಯ್ತು. ಸಿನಿಮಾ ಸೂಪರ್ ಕಂಪ್ಲೀಟ್ ಆಗೋದು. ನಾನು ಅನ್ಕೊಂಡೆ ಏನ್ ಗುರು ಹೀರೋ ಇಷ್ಟು ಎಲ್ಲ ಇಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ. ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು, ಎಲ್ಲಾನು ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದೀವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರನ್ನು ಕರ್ಕೊಂಡ್ಬಂದು ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಚೇರ್ ಇದೆ ಬಾಗಿಲು ಕುತ್ಕೊಂತ ಕರ್ಕೊಂಬರಲ್ಲ. ಅದು ಬರ್ಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ, ತುಂಬ ಜನ ಕಾಲೆಳಿಯಕ್ಕೆ ಬರ್ತಾರೆ. ತಳ್ದವ್ರನ್ನ ತುಳ್ಕೊಂಡು ಕಾಲೆಳಿಯವ್ರನ್ನ ಎದುರಿಸ್ಕೊಂಡು ನಾವು ನಮ್ಮ ದಾರಿ ಬಂದು ಇಲ್ಲಿ ಜಯ ಸಾಧಿಸ್ಬೇಕು. ಅದನ್ನು ಕಲ್ತಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತಿದೆ ಸರ್, ಈಗ ಎವ್ರಿ ಫ್ರೈಡೇ ಐ ಹ್ಯಾವ್ 5 people ಟು ಫೈಟ್ ವಿತ್. ಮಿನಿಮಮ್ 5 ಜನ ಇರ್ತಾರೆ ನನ್ನ ಜೊತೆ ಹೊಡೆದಾಡೋದಕ್ಕೆ. ಅಂದರೆ ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ. ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರಿಲಿ ನಾನು ಅಬ್ಸರ್ವ್ ಮಾಡಿದ್ದು, ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅದು ಇದು ಆಗ್ತದೆ. ಐ ಥಿಂಕ್ ಯಾರು ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೇಳೆ ನಾವು ಬಯಸ್ಕೋಬಾರ್ದು. ಆಮೇಲೆ ಅವ್ರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಲ್ಲ, ನಾವು ನಮ್ಮ ಸಿನಿಮಾಯಿಂದ ಹೆಸರು ಮಾಡಬೇಕು, ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು, ನಮ್ಮ ಹಾರ್ಡ್ ವರ್ಕಿಂದ ಮುಂದೆ ಬರಬೇಕು. ಅದನ್ನು ನಮ್ಮ ನಿರ್ಮಾಪಕರಲ್ಲೇ ನೋಡ್ಕೊಳ್ತಿದ್ದು. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಕೆಲಸ ಅವ್ರು ನಂಬಿದ್ದಾರೆ. ಸೊ ಹಂಗೆ ನಾನು ನಂಬಿದ್ದೀನಿ. ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ. ತುಂಬ ಜನ ಈಗ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್, ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನಿಮಾ. ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬರೀ ತೆಲುಗು ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ. ನಾವು ಕರ್ಕೊಬರ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಒಳ್ಳೆ ಸಿನಿಮಾಗಳು ಮಾಡೋಣ. ಅವ್ರು ನೀವು ಬೈಕೊಳ್ಳೋದು, ಇವ್ರನ್ನ ಅವ್ರು ಬೈಕೊಳ್ಳೋದು ಇವೆಲ್ಲ ವರ್ಕ್ ಆಗಲ್ಲ ಸರ್, ಬೇಡ. ಒಳ್ಳೆ ಸಿನಿಮಾಗಳು ಮಾಡಿ ಜಯಿಸೋಣ. ನನಗೆ ತುಂಬ ಕಥೆಗಳು ಹೇಳ್ಬೇಕು ಅಂತ ಆಸೆ ಇದೆ, ಒಳ್ಳೆ ಕಥೆಗಳು ಮಾಡಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಬೇಕು. ಒಂದು ನಿಮಿಷ, ಹಂಗೆ ನನ್ನ ಜೊತೆಲಿ ಆ್ಯಕ್ಟ್ ಮಾಡಿರೋ ಸಮಿತಾ ಬೆನ್ನಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಶಿ ಈಸ್ ರಿಯಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಶಿ ಆ್ಯಕ್ಟ್ಸ್ ವೆರಿ ವೆಲ್. ನಂಗೆ ಈ ರೇಂಜ್ಗೆ ಈ ಥರ ಕಂಫರ್ಟ್ ಆಗೋದಕ್ಕೆ ನಿಮ್ಗೆ ತುಂಬ ಹೆಲ್ಪ್ ಆಯ್ತಮ್ಮ. ಆಮೇಲೆ ಕೋಟೆಣ್ಣ ಪ್ರಸನ್ನ ಸರ್, ನಿಮ್ಮ ಹತ್ರ ನಾನು ತುಂಬ ಕಲ್ತಿದ್ದೀನಿ. ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ, ಬಟ್ ನೀವೇ ನನ್ನ ಟೀಚರ್ಸ್. ಶ್ರುತಿ ಅಮ್ಮ, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ನನ್ನ ಸೌಭಾಗ್ಯ. ಆಮೇಲೆ ಮಾಲಾಶ್ರೀ ಮ್ಯಾಮ್, ಡ್ಯಾನ್ಸಿಂಗ್ ವಿತ್ ಯು was my dream one day, which came true. So yeah, this is all. Sir, yes. ನನ್ನ ಪಾತ್ರ ಇದರಲ್ಲಿ ಚಾಲೆಂಜಿಂಗ್ ಅಂದರೆ, ಸೊ ನಾನು ಹೇಳಿದ್ದೀನಿ, ಲೈಕ್ ನಾನು ಈ ಮೆಜೆಸ್ಟಿಕ್ಕು ಆ ಸುತ್ತಮುತ್ತ ಜಗತ್ತು ನೋಡಿರಲಿಲ್ಲ. ಸೊ ನನಗೆ ಅಲ್ಲೊಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ತಿರುಗಾಡೋದು ಇಲ್ಲ, ಆ ಜಗತ್ತೇ ನಾನು ನೋಡಿರಲಿಲ್ಲ. ದೇವರ ಆಶೀರ್ವಾದ, ನನ್ನ ತಂದೆ ನಾನು ಚೆನ್ನಾಗಿ ಬೆಳೆಸಿದ್ರು. ಸೊ ಆ ಜಗತ್ತು ನಾನು ಇಲ್ಲಿ ನೋಡಿ ಒಂದು 10 ದಿನ ಅಲ್ಲಿ ನಾವು ಪ್ರಯತ್ನ ಪಟ್ಟು ಒಂದು ಹಿಡನ್ ಕ್ಯಾಮ್ರಾಸ್ ಇಟ್ಕೊಂಡು ತಿರುಗಾಡಿ ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದು, ಅದು ವಿಚ್ ವಾಸ್ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನ ನೋಡಿ ಅಲ್ಲಿ ಸಿಕ್ಕಿದಂಥ ಅನುಭವಗಳನ್ನ ನಾವು ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಕಥೆನೂ ಅದ್ರಿಗೆ ಅನುಗುಣವಾಗಿರೋ ತಕ್ಕಂತೆ ಇದೆ. ಸೊ ಹಿ ವರ್ಕ್ಸ್ ಹಾರ್ಡ್, ವೆರಿ ಹಾರ್ಡ್. ಅಮ್ಮನ ನೋಡ್ಕೋಬೇಕು, ಪ್ರೆಷರ್ ಇದೆ. ಆಮೇಲೆ ತಾಯಿ ಮಗಂದು ಎಷ್ಟು ಚೆನ್ನಾಗಿದೆಯೋ ಪ್ರೀತಿ, ಅಷ್ಟೇ ಘರ್ಷಣೆ ಇದೆ ಅವ್ರಿಬ್ಬರ ಮಧ್ಯ. ಸೊ ಅದನ್ನ ನಾವು ತೋರ್ಸೋಕ್ಕೆ ಇವನ್ ರಿಯಲ್ ಇನ್ಸಿಡೆಂಟ್ಸ್ ನಾನು ನೋಡಿದ್ದು, ಮತ್ತು ಈಗ ನಡೀತಾರೋ ಈಗಿನ ಮೆಜೆಸ್ಟಿಕಲ್ಲಿ ನಡೀತಾರೋ ಲಾಡ್ ಆಫ್ ಬಿಸ್ನೆಸಸ್ ನಾವು ಅನ್ಕೊಂತೀವಿ ಏನೂ ನಡೀತಾ ಇಲ್ಲ, ಪೊಲೀಸೆಲ್ಲ ತುಂಬ ಅಷ್ಟು, ಬಟ್ ಎಲ್ಲಿ ಎಲ್ಲ ನಡೀತಾನೆ ಇದೆಯಲ್ಲ. ಈಗಲೂ ನೀವೇ ನ್ಯೂಸ್ ಪೇಪರಲ್ಲಿ ಬರೀತೀರಾ ಅದು ನಡೀತಾ ಇದೆ, ಇದು ನಡೀತಾ ಇದೆ ಅಂತ. ಸೊ ವಿ ಆರ್ ಸೀಯಿಂಗ್ ದಟ್. ಅದನ್ನ ನೋಡಿ ತುಂಬ ನಾವು ಇದನ್ನು ಇನ್ಕಲ್ಕೇಟ್ ಮಾಡಿಕೊಂಡು ಆ ಜಗತ್ತು ನೋಡೋ ಒಂದು ಅನುಭವ, ಅದನ್ನು ತಯಾರಿ ಮಾಡ್ಕೊಂಡು ಫೈಟ್ಸ್ ಎಲ್ಲ ನಮ್ಮ ಚಿನ್ನ ಮಾಸ್ಟರ್ ನಮ್ಗೆ ಈಸಿಯಾಗಿ ಮಾಡಿಸಿದ್ರು. ಹೆಂಗೋ ಚೆನ್ನಾಗಿ ಸರ್. ಈಗ ಏನೇನು ನೋಡಿದ್ರೆ ಅಂದರೆ ಮೆಜೆಸ್ಟಿಕಲ್ಲಿ ನಡೆಯೋ ಒಂದೊಂದು ಸರ್, ಡೇ ಆ್ಯಂಡ್ ನೈಟ್, ಲೈಕ್ ಅರ್ಲಿ ಮಾರ್ನಿಂಗ್ಸ್ ಹೋಗ್ತಿದ್ವಿ, ಒಂದೊಂದ್ಸಲಿ ಲೇಟ್ ನೈಟ್ಸ್ ಹೋಗ್ತಿದ್ವಿ. ಆಮೇಲೆ ಹೋಗ್ತಿದ್ದಾಗ ಅಲ್ಲಿ ನಡೆಯುವಂಥ ಇದು ಸರ್, ಈಗ ಒಂದು ಬಸ್ ಸ್ಟಾಪಲ್ಲಿ ನಾನು ಹೇಳ್ಬೇಕಂದ್ರೆ ಓಪನ್ ಆಗಿ ಲೈಕ್ ಪ್ರಾಸ್ಟಿಟ್ಯೂಷನ್ಸ್ ಇರ್ಬೋದು, ಲೈಕ್ ಮಿಡಲ್ ಅಂದರೆ ಅವ್ರನ್ನ ಹೆಂಗೆ ಹೇಳೋದು, ಅವ್ರದ್ದು
ಅದೇ ಅವ್ರದ್ದು. ಆಮೇಲೆ ಲೈಕ್ ಏನೋ ಲೈಕ್ ಅವ್ರದ್ದು ಆ ವ್ಯವಹಾರಗಳು ಅದೆಲ್ಲ ನೋಡಿ ನನಗೊಂಥರ ಆಯ್ತು. ಆಮೇಲೆ ಒಬ್ಬ ಮನುಷ್ಯ 10 ರೂಪಾಯಿ ಖರ್ಚು ಮಾಡೋದಕ್ಕೆ ಎಷ್ಟು, ಈಗ ನಾವು ಒಂದು 10 ರೂಪಾಯಿ ಸಾಮಾನ್ಯವಾಗಿ ಎಲ್ಲೆಲ್ಲಾದ್ರೂ ಹೋಗ್ತಿರುವಾಗ 10 ರೂಪಾಯಿನ ತುಂಬಾ ಈಸಿ ಈಗ ತಗೊಂಡ್ಬಿಡ್ತೀವಿ. ಅದೇ ಒಂದು 15-20 ರೂಪಾಯಿಗೆ ಅಲ್ಲಿ ಊಟ ಸಿಗುತ್ತೆ. ಆ ಊಟ ತಿನ್ನಕ್ಕೆ ಒಬ್ಬ ಮನುಷ್ಯ ಇದು ಕೂಲಿ ಮಾಡೋದಾಗ್ಲಿ, ಅದು ತಳ್ಕೊಂಡು ಹೋಗೋದಾಗ್ಲಿ ನಾವ್ ಇಲ್ಲೆಲ್ಲೂ ನೋಡಲ್ಲ ಸರ್. ಈಗ ಇಲ್ಲಿ ಜಿಟಿ ಮಾಲ್ ಆಚೆ ಹೋದ್ರೆ ಯಾರು ನಮ್ಗೆ ಆ ಥರ ಸಿಗಲ್ಲ. ಬಟ್ ಅದೇ ಮೆಜೆಸ್ಟಿಕ್ ಅಲ್ಲಿ ಆ ಮಾರ್ಕೆಟ್ ಏರಿಯಲ್ಲಿ ಹೋದ್ರೆ ಅವ್ನು ಇನ್ನೂ ತಳ್ಕೊಂಡು ಹೋಗ್ತಾ ಇದ್ದಾನೆ. ಏನೇ ಬಂದಿರ್ಬೋದು ಈಗ ಎತ್ಕೊಂಡು ಹೋಗ್ತಾನೆ, ಬಟ್ ಅದು ತಳ್ಕೊಂಡು ಹೋಗ್ತಾನೆ. ಅವ್ನು ನಾವು ಕೊಡೋದು ಈಗಲೂ 50 ರೂಪಾಯಿ ಅಲ್ಲಿ ಜನ ಇಲ್ಲ ಆ ಸೈಟ್ ಅವ್ನಿಗೆ ಹೋದ್ರೆ ಅವ್ನು ಈಗಲೂ 20 ರೂಪಾಯಿ ಕೊಡ್ತಾನೆ ಒಂದ್ಸರಿ. ಸೊ ಆ ತರ ದುಡ್ದು ಇನ್ನೂ ಬದುಕ್ತಾ ಇದಾರೆ ಜನ. ಇಷ್ಟೊಂದು ಅವಕಾಶ ಇದೆ ಇಲ್ಲಿ ಆಚೆ ಈ ತರ ಎಲ್ಲ ದುಡಿಯೋಕೆ. ದುಡ್ಡು ಅನ್ನೋದು ಈಸಿಯಾಗಿ ಎಲ್ಲರ ಹತ್ರನೂ ಇದೆ, ಯಾರ ಹತ್ರ ಇಲ್ಲ ದುಡ್ಡು, ಎಲ್ಲರ ಹತ್ರನೂ ಇದೆ. ಅಂದ್ರೂ 20 ರೂಪಾಯಿಗೆ ಅವನು ಅಷ್ಟು ಕಷ್ಟಪಡ್ತಾ ಇದ್ದಾನೆ. ಆ ಜಗತ್ತು ನಾವು ನೋಡಿಲ್ಲ, ಅದನ್ನ ಸ್ವಲ್ಪ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಕಾಂಪಿಟೇಷನ್ ಅಂದ್ರೆ ಅದೇ ನಾನು ಹೇಳ್ದಂಗೆ ಪ್ರತಿಯೊಬ್ರು ಯುದ್ಧ ಮಾಡಕ್ಕೆ ಬರ್ತಾ ಇದೆ ಸರ್. ಯು ಆಲ್ ಸೋಲ್ಜರ್ಸ್. ಈಗ ನಾನೊಬ್ಬ ಸೋಲ್ಜರ್ ಆದ್ರೂ ಅವ್ರು ಒಬ್ರು ಸೋಲ್ಜರ್, ಅವ್ರ ಮೇಲೆ ನಂಗೆ ಅಷ್ಟೇ ಗೌರವ ಇದೆ. ಅವ್ರ ಮೂವಿಗೆ ಹೊಡೆದಾಡ್ತಿದ್ದಾರೆ, ನಾನು ನನ್ನ ಮೂವಿಗೆ ಹೊಡೆದಾಡ್ತಿದ್ದೀನಿ. ಸೊ ನಾನು ಅವ್ರಿಗೆ ಒಳ್ಳೇದಾಗ್ಲಿ ನನ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೇನೆ, ನನಗೇ ಒಳ್ಳೇದಾಗ್ಲಿ. ಯಾಕಂದ್ರೆ ಇಟ್ಸ್ ಕಾಂಪಿಟೇಷನ್. ನನ್ನ ನಂಬಿ ನಿರ್ಮಾಪಕರು ಇದ್ದಾರೆ, ನನ್ನ ನಂಬಿ ನನ್ನ ತಂಡ ಇದೆ. ಸೊ ನಾನು ಹೊಡೆದಾಡಕ್ಕೆ ಸಿಗ್ತೇನೆ. ಸೊ ಫಸ್ಟ್ ನನ್ನ ಸಿನಿಮಾ ಗೆಲ್ಬೇಕು, ಗೆದ್ದ ಮೇಲೆ ಯಾವ ಸಿನಿಮಾದ್ರು ಗೆಲ್ಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಪ್ಲೀಸ್ ನಮ್ದು ರಿಲೀಸ್ ಮಾಡೋದಿಲ್ಲ, ನಮ್ಮ ಸಿನಿಮಾ ಮಾತ್ರ ನೋಡಿ, ಅದನ್ನ ಮಾತ್ರ ನಾನು ಹೇಳ್ತೀನಿ ಸರ್. ಸದ್ಯದಲ್ಲೇ ಮಾಡ್ತಾರೆ ಸರ್, ನಮ್ಮ ಸರ್ ಅನೌನ್ಸ್ ಮಾಡ್ತಾರೆ ಸರ್. ಎಲ್ಲ ಫೈನಲ್ ಆಗಿದೆ ಸರ್. ಫೈನಲ್ ಡೇಟ್ಗಾಗಿ ಅವರು ಡಿಸ್ಟ್ರಿಬ್ಯೂಟರ್ ಎಲ್ಲ ಕುತ್ಕೊಂಡು ಮಾಡ್ತಾರೆ. ಆಮೇಲೆ ರಾಜಣ್ಣನಿಗೆ ನಮ್ಮ ಚಿತ್ರ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಕ್ಕೆ ಅವ್ರಿಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿತ್ರ ಕಡೆ ಹಂತದಲ್ಲಿ ಬಂದು ಅವರು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡು ಹಿಂಗೆ ಒಬ್ಬ ಹೊಸಬಂದು ಅವ್ರೊಂದು ಲೈಫ್ ಕೊಟ್ಟಾನೆ. ಸೊ ರಾಜಣ್ಣ ಥ್ಯಾಂಕ್ ಯು ಸರ್. ಓಕೆ ಸರ್. ನಮ್ಮ ತಂದೆ ಬ್ಯಾಕ್ ಸಪೋರ್ಟ್ ಇದೆ ನೋಡಿ, ನಮ್ಮ ತಂದೆ ರೆಸ್ಪಾಂಡೇ ಮಾಡಿದೆ. ನಮ್ಮ ತಂದೆ ರೆಸ್ಪಾನ್ಸ್ ಅಂದ್ರೆ ಬ್ಯಾಕ್ ಸಪೋರ್ಟ್ ಇದೆ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹೌದಿದೆ ಅಲ್ಲ, ಅವ್ರ ಆಶೀರ್ವಾದ ನನ್ನ ಮೇಲಿದೆ, ನಾನು ನಂಬಿದ್ದೀನಿ. ನಾನು ಈಗ ನಮ್ಮ ತಂದೆಯವ್ರನ್ನಾಗ್ಲಿ ಈಗ ಅವ್ರು ಹೆಂಗ್ ನೋಡ್ತೀನಿ ಅಂದ್ರೆ ಗುಡಿಲಿ ದೇವ್ರ ತರ ಸರ್. ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳು ನಾವು ಬೇಡ್ಕೋತೀವಿ, ವರ ಕೊಡೋದು ಬಿಡೋದು ಅವ್ರು. ಈಗ ನನಗಂತೂ ಯಾವ ಥರನೂ ದುಡ್ಡು ಚೆನ್ನಾಗಿದೆ, ಲಕ್ಸುರಿ ಕಾರ್ಸ್ ಇದೆ, ನಾವು ಶೋಕಿಗೆ ಸಿನಿಮಾ ಮಾಡ್ತಿದ್ದೀವಿ ಅಂತಂತೂ ಮಾಡಿಲ್ಲ. ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ಕೆ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡಿ. ಆಮೇಲೆ ನನ್ನ ದರ್ಶನ್ ಸರ್ನು ಅದೇ ರೀತಿ ನೋಡೋದು. ಅವರು ನಮ್ಮ ಇಂಡಸ್ಟ್ರಿಗೆ ತುಂಬ ಕೋಟ್ಯಾಂತರ ಜನ ಆಚೆ ಇರೋರನ್ನ ಕರ್ಕೊಂಡ್ಬಂದ್ರು ಒಳಗಡೆ, ಅಂದರೆ ಆಸ್ ಅನ್ ಆಡಿಯನ್ಸ್. ಅಲ್ಲಿ ಅವ್ರು ಇರಲಿಲ್ಲ ಅಂದರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾರೆ ನಮ್ಮ ಇಂಡಸ್ಟ್ರಿ. ಸೊ ಅಂಥ ಮೇಧಾವಿ ಅವರು, ಅಂದರೆ ಅಂಥ ದೊಡ್ಡ ವ್ಯಕ್ತಿ. ಅವ್ರಿಗೇನೋ ಒಂದು ಕಷ್ಟ ಕಾಲ ಒಳ್ಳೇದಾಗಲಿ. ಅವ್ರೂ ಅಷ್ಟೇ, ಎಲ್ಲೇ ಇದ್ರು ಹಿಂಗೆ ಇದ್ರು ನಮ್ಮೆಲ್ಲ ಅವ್ರ ಆಶೀರ್ವಾದ ಇರಲಿ ಅಂತ ಕೋರ್ಕೋತೀನಿ. ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ರೆ. ಬಟ್ ಯಾ ಲೈಕ್ ಐ ಥಿಂಕ್ ವಿಲ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡೋಣ. ಒಳ್ಳೊಳ್ಳೆ ಕಥೆಗಳು ಮಾಡೋಣ ಸರ್, ಒಳ್ಳೆ ಕತೆ ಮಾಡೋಣ, ಒಳ್ಳೆ ಸಿನಿಮಾ ಕೊಡೋಣ. ಆ ಕಡೆ ಹೋಗ್ತಾ ಇರೋಣ ಮತ್ತೆ ಇಲ್ಲಿ ಹೇಳ್ಕೊಂಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ. ಓಕೆ ಸರ್. ಆಮೇಲೆ ಸೆಲೆಕ್ಟ್ ಆಗಿದ್ದು ಏನಾದ್ರೆ ನಾನು ಇನ್ನೂ ಐಟಿದ್ರೆ ಈ ಮೂವಿಲಿ ಇರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ. ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡೋದಾಗಿರ್ಬೋದು, ಮತ್ತು ಮಹಾಲಕ್ಷ್ಮಿ ಮೇಡಮ್ ಜೊತೆ. ಸೊ ತುಂಬ ಖುಷಿ ಆಯಿತು. ಪ್ರಸನ್ನ ಸರ್ ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಭರತ್, ಇವಾಗ ಏನು ನೋಡ್ತಾ ಇದ್ದೀರಾ ಭರತ್, ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅವ್ರು ಇಲ್ಲ, ಪೆಂಗ್ವಿನ್ ತರ ಇದ್ರು. ಆಕ್ಚುಲಿ ಹೇಳ್ಬೇಕಾದ್ರೆ 130 kg ಇದ್ದಿದ್ದು. ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದ್ರೆ ಪಕ್ಕಾ ಹೀರೋ ಬಿಟ್ಟಿಗೆ. ಸೊ ನೀವೇ ನೋಡಿದ್ರಿ ಟ್ರೇಲರ್ ಎಷ್ಟು ಸಖತ್ತಾಗಿ ಬಂದಿದೆ, ಮಾಸಾಗಿ ಬಂದಿದೆ ಅಂತ. ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದೀನಿ ಸರ್, ಬೇಗ ರಿಲೀಸ್ ಮಾಡಿಬಿಡಿ. ಸಾಕಷ್ಟು ಏರು ಪೇರು ಎಲ್ಲ ನೋಡಿರುವಂಥ ಸಿನಿಮಾ ಇದು. ಮೆಜೆಸ್ಟಿಕ್ 2 ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೊಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ. ಕಾರಣ ಇಷ್ಟೇ, 2001 ಅನಿಸುತ್ತೆ, ಇಲ್ಲೇ ನನ್ನ ಪಕ್ಕದ ಏರಿಯಾ ಕೆಂಪಾಪುರ ಅಗ್ರಹಾರ ಅಂತ KP ಅಗ್ರಹಾರ, ಅಲ್ಲೊಂದು ಟೀ ಹೌಸ್ ಇತ್ತು, ಶಿವರಾಮ್ ಟೀ ಹೌಸ್ ಅಂತ. ಬೆಳಿಗ್ಗೆ ಆದರೆ ಟೀ ಕುಡಿಯೋಕೆ ಹೋಗೋದು ಒಂದು ಅಭ್ಯಾಸ. ಆ ಸಂದರ್ಭದಲ್ಲಿ ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾ ಇತ್ತು. ಒಂದು ಆ್ಯಡ್ ನೋಡಿದೆ, ಫುಲ್ ಪೇಜ್ ಆ್ಯಡ್ ನೋಡಿದೆ. ಅದೇನೆಂದರೆ, ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ನಲ್ಲಿ ನಿಂತು ತೆಗೆದಿರೋ ಒಂದು ಶಾಟ್. ಅದು ಸಿನಿಮಾ ಹೆಸರು ಮೆಜೆಸ್ಟಿಕ್. ಹೊಸ ಪರಿಚಯ ತೂಗುದೀಪ, ದರ್ಶನ್. ಮತ್ತೆ ಕೆಳಗಡೆ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ, ನನ್ನ ಪೂಜ್ಯ ಗುರುಗಳಾದ PN ಸತ್ಯ ಅಂತ ಇತ್ತು. ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ. ತದನಂತರ ನನಗೆ 2003ರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಯೂಸ್ ನನ್ನ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು. ಸಿನಿಮಾ ನಟನಾಗಿ ಬಂದೆ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು ನನ್ನ ಗುರುಗಳಾದವರು PN ಸತ್ಯ ಅವರು. ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು, ದೊಡ್ಡ ಲೆಜೆಂಡ್ ಅವರು. ಏನಕ್ಕೆ ಹೇಳ್ತೀನಿ ಅಂದರೆ, ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ, ಒಬ್ಬ ದೊಡ್ಡ ನಾಯಕ ನಟರು ಮತ್ತು ಒಬ್ಬ ದೊಡ್ಡ ನಿರ್ದೇಶಕರು ಮತ್ತು ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನಿಮಾ ಇದು. ಈ ಸಿನಿಮಾದ ಟೈಟ್ಲ್ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು, ಶ್ರದ್ಧೆ ಬೇಕು. ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು, ಅವಾಗಲೇ ನಮಗೆ ಗೆಲುವು ಸಿಗುತ್ತೆ. ಇದು ಸತ್ಯ ಮಾತು. ಸುಮ್ಮನೆ ಹಾಗೆ ಹೀಗೆ ಹೇಳಿ ನಾನು ಮಾತು ಮುಗಿಸಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿರ್ತಾರೆ. ಭರತ್, ತುಂಬ ಒಳ್ಳೆಯದಾಗಲಿ ನಿಮಗೂ ಸಹ, ನಿಮಗೂ. ಮತ್ತು ನಂದೊಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು 23 ವರ್ಷ ಆಯಿತು ನನ್ನ ಸಿನಿಮಾ ಪಯಣ. ಇಲ್ಲಿವರೆಗೂ ಒಂದು 150 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವತ್ತೆಲ್ಲೋ ಪೇಪರ್ ನೋಡ್ತಾ ಕೂತಿದ್ದವನಿಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬರ್ತೀವಿ, ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗಿ ಗೊತ್ತು. ತುಂಬ ಖುಷಿಪಟ್ಟೆ ಸರ್, ನಿಜವಾಗ್ಲೂ ತುಂಬ ಖುಷಿಪಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಪೆಟ್ರೋಲ್ ಆಯಿತು, ಪೆಟ್ರೋಲ್ ಪ್ರಸನ್ನ ಅಂತ ಬರ್ತೀರಿ, ಬರೀತೀರಾ ಇದ್ದಾರೆ ಸರ್. ನಮ್ಮ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರಾ ಸರ್, ಹೊಗಳಿದ್ದೀರಾ. ಅದು ತುಂಬ ಖುಷಿ ಇದೆ. ನಾನು ಆಭಾರಿಯಾಗಿರ್ತೀನಿ ಸರ್, ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ. ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ 2 ನಮ್ಮ ಆನಂದನವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲಿ ಹೇಳ್ತೀನಿ, ಅವ್ರಿಗೆ ಹಾಕಿದ ದುಡ್ಡು ಬರಲಿ, ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದು ಅಷ್ಟೇ ಸರ್ ನಮಗೆ ಆಸೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ತುಂಬ ಕೆಟ್ಟಿದೆ, ಎಲ್ಲರಿಗೂ ಗೊತ್ತು, ಅದು ನಾನೇನು ಹೇಳಬೇಕಾಗಿಲ್ಲ. ಸೊ ಅವ್ರಿಗೆ ದುಡ್ಡು ಬರಲಿ, ಯಶಸ್ಸು ಸಿಗಲಿ, ಈ ಸಿನಿಮಾ ಸತ ದಿನೋತ್ಸವ ಆ ಥರ, ಇಲ್ಲಾಂದರೆ ಎಷ್ಟೋ ಸೆಂಟ್ರಿಗಳಲ್ಲಿ ಒಂದು 15 ದಿನ ಫುಲ್ಲು ಆ ಥರ ಎಲ್ಲ ಆಗಲಿ, ಹಾಗೆ ನಿಮಗೆ ನಿಮ್ಮ ಹಣ ವಾಪಸ್ ಬರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ 2 ಸಿನಿಮಾ ಸ್ವಲ್ಪ ತಡ ಆಯಿತು. ಕಾರಣ ಇಷ್ಟೇ, ನಾನು ಆಗಾಗ ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ. ನಮ್ಮ ನಿರ್ಮಾಪಕರಿಗೆ ಶ್ರೀನಿವಾಸನ ಕೇಳ್ತಾ ಇದ್ದೆ, ಅಣ್ಣ ಯಾವಾಗ ಸಿನಿಮಾ, ಎಲ್ಲರೂ ಕೇಳ್ತಾ ಇದ್ದಾರಣ್ಣ. ಆ ಪ್ರೊಡ್ಯೂಸರ್ ಮಾತಂದ್ರು, ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಹೋಗಿ ಸ್ವಲ್ಪ, ಅದು ಹೋಗಾದ್ಮೇಲೆ ನಾವು ಮಾಡೋಣ, ರಿಲೀಸ್ ಮಾಡೋಣ ಅಂತ. ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು, ಅದೊಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಾನೇ ಟ್ರೈಲರ್ ನೋಡಿದ್ರೆ, ಹಾಡುಗಳನ್ನ ನೋಡಿದ್ರೆ, ಇನ್ನು ಹೀರೋ ಹೀರೋಯಿನ್ ಆಗಲಿ, ಯಾವುದೇ ಸೀನಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ನನಗೆ. ಅಷ್ಟು ಶ್ರಮವಹಿಸಿ ಮಾಡಿದ್ರು. ಫೈಟ್ ಅಂತೂ ನಂದು ಪ್ರಸಾದನ ಜೊತೆ ಒಂದು 2 ಫೈಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ ಹುಡುಗ. ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಹಾಗೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಆ ಮೆಜೆಸ್ಟಿಕ್ಕು ಸೂಪರ್ ಡೂಪರ್ ಹಿಟ್ಟು. ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕ್ ನಾನು ಮಾಡಿರಲಿಲ್ಲ, ಅದೇನೋ ಈ ಮೆಜೆಸ್ಟಿಕ್ 2 ನಾನು ಆ್ಯಕ್ಟ್ ಮಾಡಿದೆ. ನಮ್ಮ ನಿರ್ಮಾಪಕರಿಗೆ
ಈ ಸಿನಿಮಾ ತುಂಬ ಯಶಸ್ಸು ಕೊಡಲಿ ಅಂತ ನನಗೆ ತುಂಬ ಆಸೆ. ಯಾಕೆ ಕಾರಣ ಏನಂದರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು. ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ, ಅವ್ರಿಗೆ ಒಳ್ಳೇದಾಗಲಿ. ಇಲ್ಲ ಈ ಮೆಜೆಸ್ಟಿಕ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಅಲ್ಲಿ ಮಹಾರಾಷ್ಟ್ರ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೇ ಮಾಡಿದ್ದಾರೆ. ಆ ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಕಾರಣ ಬಂದಿಲ್ಲ ಅವರು. ಎಲ್ಲರೂ ಒಳ್ಳೇದಾಗಲಿ. ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಆ ದೇವರನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದು ಇಷ್ಟು ಜನ ಕುಂತಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಇದು ನಾನು ಮಾರಿ ಫಿಲಮ್ ಪ್ರೊಡ್ಯೂಸರ್ ಆಲ್ರೆಡಿ. ಇದರಲ್ಲೇ ನಮ್ಮ ಆನಂದ್ ನಮ್ಮ ಗುರುಗಳವರು ನಿಜವಾಗ್ಲೂ ಒಳ್ಳೆ ಸಕ್ಸಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಲ್ತಿದಾಗಿ ಸ್ವಲ್ಪ ಫಿಲಮ್ ಡಿಲೇ ಆಯಿತು. ಈಗ ಸಕ್ಸಸ್ ಆಗಿದೆ. ಡಿಲೇ ಆಗಿದ್ದು ಒಳ್ಳೇದಾಗಿಸುತ್ತೆ. ಈಗ ಅದರಿಂದ ಈ ಫಿಲಮ್ ಸಕ್ಸಸ್ ಆಗುತ್ತಂತೇಳಿ ನಾವು ತುಂಬೂರದಿಂದ ಅವ್ರಿಗೆ ವೆಲ್ಕಮ್ ಮಾಡೋಣ. ಇನ್ನೂ ಹೆಚ್ಚೆಚ್ಚು ಫಿಲಮ್ಗಳು ತೆಗಿಲಿ ಅಂತೇಳಿ ನಮ್ಮ ಆಸೆ. ಇದಕ್ಕೆ ನಾವು ಸಪೋರ್ಟ್ ಆಗಿದ್ವಿ. ನೀವು ಅಷ್ಟೇ ಬ್ರದರ್ಸ್ ಇಲ್ಲಿ ಕುಂತಿರೋರು, ಬರೀ ಇಲ್ಲಿ ಟ್ರೈಲರ್ ಹೋಗೋದಲ್ಲ, ನಿಮ್ಮ ಗ್ರೂಪ್ಗಳಲ್ಲಿ 10 ಜನಕ್ಕೆ ನನ್ನ ಇದು ರಿಕ್ವೆಸ್ಟ್ ಮಾಡ್ತೀನಿ. 10 ಜನಕ್ಕೆ ಟ್ರೈಲರ್ ರಿಲೀಸ್ ಮಾಡಿ. ನಾವು ಏನು ಮಾರ್ಕೆಟಿಂಗ್ ಮಾಡ್ತೀವೋ ಏನಿದು ಮಾಡ್ತೀವೋ ಅದೇ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಮನೆ ತಲುಪಿಸಿ, ಮನೆ ಕರ್ಕೊಂಡು ಥಿಯೇಟರ್ ಫಿಲಮ್ ನೋಡೋಕ್ಕೆ ತಾವು ಹೇಳ್ತೀವಿ ಅಂತೇಳಿ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಅಡ್ವರಾಜಿ ಸರ್. ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಹಾಗೂ ವಿಡಿಯೋ ಮಾಧ್ಯಮದವರು ಮತ್ತು ನಿರ್ಮಾಪಕರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೆಜೆಸ್ಟಿಕ್ 2 ಚಿತ್ರ ನಮ್ಮ ಆನಂದಪ್ಪರು ಪರಿಚಯ ಆದರು. ನೋಡಿದೆ, ಪಿಕ್ಚರ್ ಮುಗಿದಿತ್ತು. ಅವಾಗ ಕೂತ್ಕೊಂಡು ಮಾತುಕತೆ ಆಡಿದ್ವಿ. ಹಲವಾರು ಅಡ್ಡಾಚರಣೆಗಳು ಬಂದವು. ಆದರೆ ಅವ್ರ ಜೊತೆಯಲ್ಲಿ ಅನ್ನೋದೆ ಸುಮಾರು ಡೇಟ್ ನಾನು ಫಿಕ್ಸ್ ಮಾಡಿದೆ ಈ ಪಿಕ್ಚರ್ ರಿಲೀಸಿಂಗ್ಗೆ. ಆದರೂ ಮುಂದೆ ಹೋಗ್ತಲೇ ಇದೆ. ಆಕ್ಚುಲಿ ಇವತ್ತು ಇಟ್ಟದ್ದು ಡೇಟ್ ಫಿಕ್ಸ್ ಮಾಡೇ ಇಟ್ಟಿದ್ದೆ. ಆದರೂ ಆ ಡೇಟಲ್ಲಿ ಪಿಕ್ಚರ್ ಬರೋಕ್ಕೆ ಆಗ್ತಾ ಇಲ್ಲ. ಕಾರಣ ಪಿಕ್ಚರ್ಗಳು ಬರ್ತಾನೆ ಇದ್ದಾರೆ. 6, 7, 8, 9 ಒಂದೊಂದು ದಿವಸ ಥಿಯೇಟರ್ ತಡೆಯಲ್ಲ. ಬಾಡಿಯನ್ನು ಕೊಟ್ಟಾಗ್ತಾರೆ. ಎಲ್ಲಿಂದ ಕೊಡ್ತಾರೆ ಪ್ರೊಡ್ಯೂಸರ್ಗಳು, ನಿರ್ಮಾಪಕರು? ಬೆಳಿಗ್ಗೆ ಚಿತ್ರಮಂದಿರದಲ್ಲಿ ಹಾಕಿದ್ರೆ ಸಾಯಂಕಾಲ ಇರಲ್ಲ ಚಿತ್ರಮಂದಿರದಲ್ಲಿ. ಇಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಆನಂದಪ್ಪ ಸರ್ಗೆ ಹೇಳಿದೆ, ಸರ್ ಕೈ ಮುಗಿತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ಒಂದು 2-3 ವಾರ ಪಿಕ್ಚರ್ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ನಿ. ಈ ಚಿತ್ರಕ್ಕೆ ಎಲ್ಲ ರೆಡಿಯಾಗಿದೆ. ನಾನು ಈ ಶುಕ್ರವಾರ ರಿಲೀಸ್ ಮಾಡ್ಬೋದು, ಯಾರು ಕೇಳಲ್ಲ. ಆದರೆ ಚಿತ್ರಮಂದಿರ ಒಳ್ಳೆ ಹಿಡಿಬೇಕು, ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಬರಬೇಕು, ಪಿಕ್ಚರ್ ಹೆಸರು ಮಾಡಬೇಕು, ಹೊಸ ಕಲಾವಿದರುಗಳು ಎಲ್ರಿಗೂ ಒಳ್ಳೇದಾಗಬೇಕಂತೇಳಿ ನಾನು ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿಯಲ್ಲಂತೂ ಖಂಡಿತ ಈ ಚಿತ್ರ ಬಿಡುಗಡೆ ಮಾಡ್ತೀನಿ. ಥ್ಯಾಂಕ್ ಯು. ಫೆಬ್ರವರಿ ವಾರ ಇರೋದು ಅಷ್ಟೇ. ಫೆಬ್ರವರಿಯಲ್ಲಿ ಫಸ್ಟ್ ವೀಕ್ ಆಗ್ಬೋದು, ಸೆಕೆಂಡ್ ವೀಕ್ ಆಗ್ಬೋದು. ಸೆಲೆಬ್ರೇಟ್ ಮಾಡಿದ ಗುಂಗಲ್ಲ ಇದೆ. 100% ಮಾರ್ಚಲ್ಲಿ ರಿಲೀಸ್ ಪಿಕ್ಚರ್. ಸೂಪರ್ ಅಣ್ಣ. ಯಾವುದೇ ಕಾರಣಕ್ಕೆ ಬಿಡಲ್ಲ. ಫೆಬ್ರವರಿ ಅಂದ್ಬಿಟ್ರೆ ಏನ್ ಮಾಡೋದು? ನಾನು 5 ವರ್ಷಕ್ಕೆ ಇನ್ನೊಂದಿದೆ ಮುಂದಿನ ಫೆಬ್ರವರಿಗೆ, ಮಾರ್ಚಲ್ಲಿ ರಿಲೀಸ್ ಪಿಕ್ಚರ್. ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ನಮ್ಮ ಚಿತ್ರತಂಡದ ಕಲಾವಿದರಾದಂಥ ನಾಯಕ ನಟರಾದಂಥ ಭರತ್ ಕುಮಾರ್ ಅವರೇ, ನಾಯಕಿ ನಟಿಯಾದಂಥ ಸಂಗೀತ ವಿನ್ಯಾ ಅವರೇ, ಖಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಪೆಟ್ರೋಲ್ ಪ್ರಸನ್ನ ಅವರೇ ಮತ್ತು ಕೋಟೆ ಪ್ರಭಾಕರ್ ಅವರೇ, ಇನ್ನು ಉಳಿದ ಎಲ್ಲ ಚಿತ್ರರಂಗದ ನಮ್ಮ ಚಿತ್ರದ ಎಲ್ಲ ಟೆಕ್ನಿಷಿಯನ್ಗಳೇ, ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಸ್ನೇಹಿತರೇ, ಬಂಧುಗಳೇ, ಮಿತ್ರರೇ, ಮಾಧ್ಯಮದ ಮಿತ್ರರೇ, ಸಿನಿಮಾ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾಲಿಟ್ಟ ಮೇಲೇ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ
ಕಲಾವಿದರಿದ್ದಾರೆ, ಕಲಾರಂಗದ ಅಭಿಮಾನಿಗಳಿದ್ದಾರೆ, ಎಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗೆ ಬಂತು. ನಾನು 4 ಸರಿ MLA ಎಲೆಕ್ಷನ್ ಸೋತಿದ್ದೆ, ಅಷ್ಟೊಂದು ಅನುಭವ ಆಗಿರಲಿಲ್ಲ. 2 ಸಿನಿಮಾದಲ್ಲಿ 100 ವರ್ಷಕ್ಕಲ್ಲ ಇನ್ನೂ 100 ವರ್ಷಕ್ಕಾದಷ್ಟು ಅನುಭವ ಬಂದ್ಬಿಡ್ತು ನನಗೆ, ಮತ್ತೆ 100 ವರ್ಷಕ್ಕಾದಷ್ಟು ಅನುಭವ ಬಂದ್ಬಿಡ್ತು. ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ. ನಾನು ಇದನ್ನು ಸಾಧಿಸ್ತೀನಿ, ಸಾಧಿಸಿದಲ್ಲಿ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರೂ ನಾನು ಹೇಳ್ತೀನಿ. ಸ್ನೇಹಿತರೆ, ನನ್ನ ಕನಸಿತ್ತು ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋ ಹಂತಕ್ಕೆ ಬಂದು ಬಿಡುಗಡೆ ಆಗೋ ಹಂತಕ್ಕೆ ಬಂದು ನಿಂತಿದೆ. ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜ ಹೇಳ್ದಂಗೆ ನಾನು ಅದನ್ನು 17 ಕಮಿಟಿ ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಬೆಳೆಸ್ಬೇಕಂತೇಳಿ ತಮ್ಮೆಲ್ಲರೂ ಕೋರ್ಕೊಂಡು ನಾನು ಅದು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸಿನಿಮಾ ರಿಲೀಸ್ ಆದ ಒಂದು ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆಲ್ಲ. ಸರ್ ಹೌದು ಸರ್, ಸಿನಿಮಾ ರಿಲೀಸ್ ಆದ ಒಂದು ವಾರಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸರ್. 2 ಪಿಕ್ಚರ್ದು ಕತೆ ಹೇಳ್ತೀನಿ ಸರ್. ಡೈರೆಕ್ಟ್ರು ಏನೋ ಜ್ವರಾಗಿರೋ ಬಂದಿರಬೇಕು, ಗೊತ್ತಿಲ್ಲ ನನಗೆ. ಮೆಸೇಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಬಂದಿಲ್ಲ. ರಿಪ್ಲೈ ಬಂದಿದೆ, ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿಲ್ಲ. ದಯವಿಟ್ಟು ಆ ವಿಷಯನೇ 8 ದಿನ ಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಸಿನಿಮಾ ರಿಲೀಸ್ ಆದ 8 ದಿನಕ್ಕೆ ನಾನು ಮಾತಾಡ್ತೀನಿ, ನಿಮ್ಮನ್ನೆಲ್ಲ ಮಾತಾಡ್ತೀನಿ. ಸಹಕರಿಸಿ, ಪಬ್ಲಿಸಿಟಿ ಕೊಡಿ. ನಮ್ಮ ಕಲಾವಿದರು, ನಾಯಕ ನಟರು, ನಾಯಕ ನಟಿ ಮತ್ತು ನಮ್ಮ ಕಳನಾಯಕರು ಎಲ್ಲರಿದ್ದಾರೆ. ಅವರೆಲ್ಲ ಭಾಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಮ್ಮ ನಾಯಕ ನಟ ಒಂದು ಹೇಳ್ಕೊಳ್ಳೋದು ನಾಚಿಕೆ ಅಂತ ಕಾಣುತ್ತೆ. 130 kg ಇದ್ದಿದ್ದು ನಿಜ ಅಂತ ಫಸ್ಟಿಗೆ ಬಂದಾಗ. ಈಗ ಭಾಳ ಸ್ಲಿಮ್ ಆಗಿದೆ. ನಾನು ಅದನ್ನ ಹೇಳಿದ್ದು ಒಂದೇ ಮಾತು, ನೀನು ಸ್ಲಿಮ್ ಆಗಪ್ಪ, ಭಾಳ ಚೆನ್ನಾಗಿದೆ, ಹೈಟು ವೆಯ್ಟ್ ಎಲ್ಲ ಇದೆಯಾ, ವೆಯ್ಟ್ ಕಡಿಮೆ ಮಾಡ್ತೀಯ, ಒಳ್ಳೆ ನಾಯಕ ನಟ ಆಗ್ತೀಯ, ನೀನೇ ಇದಕ್ಕೆ ಹೀರೋ ಅಂತಲೂ ಹೇಳಿ ಕಳಿಸಿದ್ದೆ. ನಾನು ಹುಡುಗ ಅಷ್ಟೇ ಕಷ್ಟಪಟ್ಟು ಆತ 8 ದಿವಸ ಓಡಾಡಿದ್ದೀನಿ, ಒಂದು 8 ದಿವಸ ಅಲ್ಲ, ಆತನ ಸ್ವಂತ ಕಾರಲ್ಲಿ 1 ತಿಂಗಳ ಗಂಟಲೆ ಓಡಾಡಿ ಮೆಜೆಸ್ಟಿಕ್ ಇದರಲ್ಲಿ ಹಗಲು ರಾತ್ರಿ ಓಡಾಡಿ ಕಷ್ಟಪಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಮೂಡಿ ಬಂದಿದೆ ಅಂದರೆ ಆತನೇ ಕಾರಣ. ಆತನೂ ಆರೈಸಿ, ನಮ್ಮ ನಾಯಕ ನಟಿ ಸಮಿತಾ ವಿನಯ್ ಅವ್ರನ್ನ ಆರೈಸಿ, ನಮ್ಮ ಕಲಾವಿದರನ್ನೆಲ್ಲನೂ ಪೆಟ್ರೋಲ್ ಪ್ರಸನ್ನ ಅವ್ರನ್ನ ಮತ್ತು ನಮ್ಮ ಕೋಟೆ ಪ್ರಭಾಕರ್ ಅಣ್ಣ ಅವ್ರನ್ನ, ಇನ್ನುಳಿದ ಎಲ್ಲ ಕಲಾವಿದರನ್ನ ಆಶೀರ್ವಾದ ಮಾಡಿ ಈ ಸಿನಿಮಾ ನಿರ್ಮಾಣ ಮಾಡಿದ ನನ್ನ ಜಾಸ್ತಿ ಆಶೀರ್ವಾದ ಮಾಡಿ ಅಂತೇಳಿ ನಮ್ಮ ಮಾಧ್ಯಮದವ್ರು ಕೇಳಿ ಮಾತು ಮುಗಿಸ್ತೀನಿ. ಜೈ ಜೈ ಕನ್ನಡ. ಸರ್ ಅದನ್ನೇ ನಾನು ಹೇಳಿದ್ನಲ್ಲ ಸರ್, ಸಿನಿಮಾ ರಿಲೀಸ್ ಆದ 8 ದಿನಕ್ಕೆ ಡೀಟೇಲ್ ಆಗಿ ಎಲ್ಲ ಹೇಳಿ. ಎಲ್ಲ ನನಗೆ ಸಿನಿಮಾ ರಿಲೀಸ್ ಮಾಡೋಕೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಕಾರಣ ಹೇಳ್ತೀನಿ ಸರ್, ದಯವಿಟ್ಟು ಇವಾಗ ಕೆಣಕೋದು ಬೇಡ, ಆಮೇಲೆ ಮಾತಾಡೋಣ. ಓಕೆ ಓಕೆ ಸರ್. ಶ್ರೀನಿವಾಸ್ ಅವರು ವೇದಿಕೆ. ಶಿಲ್ಪಾ ಶ್ರೀನಿವಾಸ್ ಅವರಿಗೆ ಮಾತಾಡಬೇಕು. ಮೆಜೆಸ್ಟಿಕ್ 2 ಆನಂದಪುರ್ ಆನಂದವಾಗಿ ಸಿನಿಮಾ ಮೂಡಿ ಬಂದಿದೆ. ಎಲ್ಲ ಒಳ್ಳೆಯದಾಗ್ತದೆ. 100 ಸುತ್ತಿ ಬಿದ್ದು ಒಂದು ಶಿಲೆ ಆಗುತ್ತೆ. ಅದೇ ಥರ ಈ ಚಿತ್ರ ರೂಪಿಸ್ಕೊಂಡಿದೆ. ಆ ತಾಯಿ ಭುವನೇಶ್ವರಿ ಈ ಚಿತ್ರವನ್ನು ಬೆಳೆಸಿ ಉದ್ಯಮಕ್ಕೆ ಒಂದು ಇದಾಗಲಿ ಅಂತ ಕೇಳ್ಕೊಂಡು, ಹಾಗೆ ನಮ್ಮ ಬಾಸ್ ದರ್ಶನ್ ಅವರು ಆಶೀರ್ವಾದ ಅಲ್ಲಿಂದ ಮಾಡಿ ಈ ಚಿತ್ರ ರಿಲೀಸ್ ಒಳಗಡೆ ಅವರು
ನಮ್ಮ ಜೊತೆ ಇರಲಿ ಅಂತ ತಾಯಿ ಭುವನೇಶ್ವರಿ ಕೇಳ್ಕೊಳ್ಬೇಕು. ಆನಂದಪ್ಪ ಅವರು ಸಿನಿಮಾ ಇಂಡಸ್ಟ್ರಿನೇ ಅವ್ರನ್ನ ತಾಯಿ ಕಲಾದೇವಿ ಹರಿಸ್ಲಿ. ಅವ್ರು ಆನಂದವಾಗಿರ್ತಾರೆ, ಒಳ್ಳೇದಾಗ್ತದೆ, ಒಳ್ಳೆ ಟೀಮ್ ಸೇರಿದೆ. ನಮ್ಮ ರಾಜು ಅವರು ಯಾವ ಟೈಮ್ಗೆ ಏನು ಮಾಡ್ಬೇಕೆಲ್ಲ ಮಾಡ್ತಾರೆ. ನಾವೆಲ್ಲ ಸಿನಿಮಾ ಮಾಡೋವಾಗ ಅವ್ರ ಪ್ರೊಡಕ್ಷನ್ ಮೇಲೆ ಏನು ಮಾಡ್ತಾ ಇದ್ರು, ನಾವೆಲ್ಲ ಶೂಟಿಂಗ್ಗೆ ಹೋಗ್ತಾ ಇಲ್ಲ, ಎಲ್ಲ ಅವರೇ ನಡೆಸ್ಕೊಡೋರು. ಅದೇ ಥರ ಎಲ್ಲ ಮೆಜೆಸ್ಟಿಕ್ಕು ಎಲ್ಲರನ್ನೂ ಆ ಥರ ಎಲ್ಲರನ್ನೂ ಹಿಡ್ಕೊಂಡಿದೆ. ಎಲ್ಲ ಚಿತ್ರ ಈಗ ಟ್ರೈಲರ್ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿದ್ದೀರಾ. ಒಳ್ಳೇದಾಗಲಿ ಅಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ಇಬ್ಬರು